ಕೂಡ ಆರತಿನ ಎತ್ಕೊಂಡು ಹೋಗಿ ದೇವ್ರ ಹತ್ರ ಬೆಳಗ್ಗೆ ಮನೆಗೆ ಬಂದ್ವಿ. Hi guys, welcome back to my channel for new vlogs. ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ಈ ಥರ ರೆಡಿಯಾಗಿದೆ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ಬೆಳಿಗ್ಗೆ ಆರತಿ ಇದೆ ಅಂತ ಹೇಳಿದ್ವಲ್ಲ, ಅತ್ತೆ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿಬಿಟ್ಟಿದ್ದೀನಿ. ಇನ್ನೇನು ಸ್ವಲ್ಪ ಹತ್ರ ಹೋಗಬೇಕು. ಫೋನ್ ಮೇಲೆ ಫೋನ್ ಆಗ್ತಾರೆ, ಅತ್ತೆ ಟೈಮ್ ಆಯಿತು, ಬೇಗ ಬರ್ರಿ ಅಂತ. ಯಾಕಂದರೆ ಆರತಿ 6 o'clock ಹೊರಡಿಸ್ತಾರಂತೆ. ಈಗ ಆಲ್ಮೋಸ್ಟ್ ಟೈಮ್ ಬಂತು 5:55 ಆಗಿದೆ. ಪಾಪ ಗಾಡಿ ತೆಗಿತಿದ್ದಾರೆ. ಮಿಥುನಿಗೆ ಇವತ್ತು ಸ್ಕೂಲ್ ಇದೆ, ಅವ್ನು ಸ್ಕೂಲ್ಗೆ ಹೋಗ್ತಾನೆ, ನಾನು ಅಲ್ಲಿ ಫಂಕ್ಷನ್ಗೆ ಹೋಗ್ತೀನಿ. ಅವನು ಇನ್ನೂ ಮಲಗಿದ್ದಾನೆ. ಸೊ ಕಾಸ್ಟ್ಯೂಮ್ ಸೀರೆ ಯಾವ ಥರ ಇದೆ, ಮಮ್ಮಿನೇ ಡ್ರೇಪ್ ಮಾಡಿರೋದು, ಯಾವ ಥರ ಇದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ಇವಾಗ ಬನ್ನಿ, ಲೇಟ್ ಆಗೋಗಿದೆ, ಹೋಗೋಣ ಬೇಗ. ಈಗ ಬಂದು ಮನೆಗೆ ರೀಚ್ ಆದ್ವಿ. ಸೊ ನೆನ್ನೆ ನಾವು ಹೇಳಿದ್ವಲ್ಲ, ಅದು ಸ್ವಲ್ಪ ಸ್ಟಿಕ್ಸ್ ಎಲ್ಲ ಸ್ಪೇಸ್ ಕಾಣಿಸ್ತಿದೆ ಅಂದ್ಬಿಟ್ಟು, ಸೊ ಅದಕ್ಕೆ ಕನಕಾಂಬರ ಇವಾಗ ಕಟ್ತಾ ಇದ್ದೀವಿ. ತಂಬಿಟ್ಟನೆಲ್ಲ ರೆಡಿ ಮಾಡಿಕೊಂಡು ಈಗ ಅತ್ತೆ ಪೂಜೆ ಮಾಡ್ತಿದ್ದಾರೆ. ಸೊ ಗೈಸ್, ತಮಟೆ ಬಿಟ್ಟು ಸೌಂಡ್ ಕೇಳಿಸ್ತೈತೆ ಅನ್ಸುತ್ತೆ. ಮನೆಗೆ ಬಂದು ತಮಟೆಯವರು ಕರ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ಹೊತ್ತು ನಮ್ಮನೆ ಹತ್ರನೂ ಬರ್ತಾರೆ. ಅಷ್ಟರಲ್ಲಿ ನಾವು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಆಚೆಗೆ ಎತ್ಕೊಂಡ್ಬಂದಿದ್ವಿ. ಸೊ ಈ ಥರ ರೆಡಿಯಾಗಿದೆ. ನಾವೆಲ್ಲ ಇವಾಗ ಹೋಗ್ಬೇಕು, ಬರ್ತಿದ್ದಾರೆ. ನೀನು ಹೋಗಂಗೆ ಮುಂದೆ. ಈ ಥರ ಎಲ್ಲ ಆರತಿಗಳು ಒಟ್ಟಿಗೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅತ್ತೆ ಮನೆ ಹತ್ರ ಇರೋರು ಮತ್ತು ಬೇರೆ ಬೇರೆ ರೋಡಿಂದ ಯಾರ್ಯಾರು ಬರಬೇಕಿತ್ತು ಅವ್ರನ್ನೆಲ್ಲ ಕರ್ಕೊಬರ್ಬೇಕಿತ್ತು. ಸೊ ಅದಕ್ಕೆ ನಾವು ಹೋಗಿ ಸರ್ಕಲಲ್ಲಿ ನಿಂತ್ಕೊಳ್ಳೋಣ, ಬೇರೆ ರೋಡಿಂದ ಯಾರ್ಯಾರು ಕರ್ಕೊಬರ್ತಾರೆ ಅಂದ್ಬಿಟ್ಟು ನಾವು ಅಲ್ಲಿ ನಿಂತಿದ್ವಿ. ಬೇರೆ ಕಡೆಯಿಂದ ಯಾರ್ಯಾರು ಬರಬೇಕಿತ್ತು ಆರತಿ ಎಲ್ಲ ಎತ್ಕೊಂಡು ಬಂದಿದ್ದರು. ಸೊ ಈಗ ಆರತಿಗಳನ್ನ ಒಟ್ಟಾಗಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ಸರ್ಕಲಿಂದ ದೇವ್ರನ್ನ ಎಲ್ಲಿ ಕೂರಿಸಿದ್ರು ಅಲ್ಲಿಗೆ ಹೋಗಬೇಕು. ನಾವು ಕೂಡ ಆರತಿನ ಎತ್ಕೊಂಡು ಹೋಗಿ ದೇವ್ರ ಹತ್ರ ಬೆಳಗ್ಗೆ ಮನೆಗೆ ಬಂದ್ವಿ. ಸೊ ಅಲ್ಲಿ ಬೆಳಗ್ಗೆದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು, ಹಾಗೆ ಮಳೆ ಕೂಡ ಬರ್ತಿತ್ತು. ಅಡುಗೆ ರೆಡಿ ಆಗಿದೆ. ಇದು ಮಟನ್ ಸಾರು, ಇದು ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ, ಆಮೇಲೆ ಇದು ಬಾಯ್ಲ್ಡ್ ಎಗ್ಸ್,
ಆಮೇಲೆ ಅದೇನೋ ಹಾಟ್ ಬಾಕ್ಸಲ್ಲಿದೆ. ಯಾಕೆ ಕೆಳಗಡೆ ಇಲ್ಲಿ ಕೆಳಗಡೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣಿದೆ. ಇದು ಚಿಕನ್ ಫ್ರೈ ಮತ್ತು ಅದು ಕಬಾಬ್. ಅದು ಚಿಕ್ಕ ಚಿಕ್ಕ ಪಾತ್ರೆಗೆ ಹಾಕಿಕ್ಕಿದ್ದಾರೆ. ಯಾವುದು ಇದು ರೈಸ್ ಅಲ್ಲ, ಇದು ರಸಮ್ಮು, ಇದು ರೈಸು. ಸೊ ಬನ್ನಿ ಗಾಯ್ಸ್, ಟೈಮ್ ಆಗಿದೆ. ಬೆಳಿಗ್ಗೆ ಇಡ್ಲಿ ಇಡ್ಲಿ ಹೋಟ್ಲಿಂದ ತರಿಸಿದ್ರು. ಈಗ ಬಿಸಿ ಬಿಸಿ ನಾನ್ ವೆಜ್ ಊಟ ಬನ್ನಿ. ಇವ್ರು ನೋಡಿ ಮಾಡಿದವ್ರು ಹೆಂಗೆ ಕುಂತವ್ರೆ. ಎಲ್ಲ ಮಾಡಿದ್ದು ಇವರೇ ಈಗ ಕುಂತವ್ರೆ. ಅವ್ರು ಪಪ್ಪ ಬರಕ್ಕೆ ವೇಟ್ ಮಾಡ್ತವ್ರೆ. ನನಗೆ ನಿಜ ಹೊಟ್ಟೆ ಹಸಿತಿದೆ ಅಂತ ನಾನು ವೇಟ್ ಮಾಡ್ತಾರೆ. ಸೊ ಗೈಸ್, ಇದು ಮಟನ್ ಸಾರು, ಇದು ಚಿಕನ್ ಫ್ರೈ, ಇದು ಕಬಾಬ್, ಇದು ಈರುಳ್ಳಿ ಅಲ್ಲ ಸೌತೆಕಾಯಿ, ಇದು ಈರುಳ್ಳಿ, ಇದು ಬಾಯ್ಲ್ಡ್ ಎಗ್, ಇದು ಮುದ್ದೆ. ಇಷ್ಟನ್ನ ಹಾಕೊಂಡು ನಾನು ತಿನ್ನೋಣ ಬನ್ನಿ. ನಿಮಗೂ ತಿನ್ನಿಸ್ತೀನಿ ಬೇಕಾದ್ರೆ. ಹೇಗಿದೆ ಟೇಸ್ಟ್ ನೋಡೋಣ. ನಾನು ಬಂದವಳು ಬರೀ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಮೇಕಪ್ ಬೇರೆ ಬಿಚ್ಚಿಲ್ಲ, ಹೇರ್ ಸ್ಟೈಲು ಏನು ಬಿಚ್ಚಿಲ್ಲ. ಹೋಗಿ ದವಾಕಾಗ್ಬಿಟ್ಟಿದ್ದೆ ಒಂದು ಮನೆಗೆ. ಈಗ ರೆಡಿ ಆಗಿದೆ ಅಡುಗೆ ಅಂದರು, ಅದಕ್ಕೆ ಬಂದು ತಿನ್ನೋಣ ಅಂತ ಬಂದೆ. ಚೆನ್ನಾಗಿದೆ ಮಟನ್ ಸಾರು. ನನಗೆ ಆ್ಯಕ್ಚುಲಿ ಮಟನ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಚಿಕನ್ ಫ್ರೈ, ಚಿಕನ್ನು ಸಾಂಬಾರು ಇಷ್ಟ ಆಗಲ್ಲ. ಮಟನ್ ಫ್ರೈ, ಚಿಕನ್ ಫ್ರೈ ಅಷ್ಟೇ ಇಷ್ಟ. ಆಮೇಲೆ ಬಿರಿಯಾನಿ. ಸೊ ಇದು ಚಿಕನ್ ಫ್ರೈಯಲ್ಲಿ 2 ಪೀಸು, ಮಟನ್ ಸಾರಲ್ಲಿ 4 ಪೀಸು, ಕಬಾಬ್ 2 ಪೀಸು, ಮುದ್ದೆ ಇಷ್ಟೇ ದಪ್ಪ, ಇಷ್ಟೇ ಊಟ ಅಷ್ಟೇ. ರೈಸ್ ಇವತ್ತು ಇಷ್ಟೊಂದು ಹಾಕೊಂಡಿರೋದೆಲ್ಲ ಮಾಡಿದ್ದಾರೆ. ಅತ್ತೆ ಸುಮ್ಮನೆ ಬೈತಾರೆ, ಮಾಡಿದ್ದನ್ನ ತಿನ್ನು ಅಂತ. ಅದಕ್ಕೆ ಎಷ್ಟೊಂದು ಹಾಕೊಂಡಿರೋದಂದ್ರೆ 2 ಪೀಸ್ ಚಿಕನ್ ಫ್ರೈ ಇದ್ರೆ ಏನು ತಿನ್ನೋದಲ್ಲ. ಚಿಕನ್ ಫ್ರೈ ಮಟನ್ ಹೆಂಗೆ ಇದ್ರು ಚಿಕನ್ ಫ್ರೈ ಮಾತ್ರ ಇಷ್ಟ. ಯಾಕಂದ್ರೆ ನನಗೆ ಚಿಕನ್ ಫ್ರೈ ಇಷ್ಟ. ಸೂಪರ್ ಆಗಿದೆ. ಕಬಾಬ್ ಅಷ್ಟೇ. ಇದ್ರ ಮೇಲೆ ಅನ್ನ ತಿಂದ್ರೆ ತಿನ್ಲೋ, ತಿನ್ಲಿಲ್ಲ ಅಂದ್ರೆ ಇಲ್ಲ. ಇಷ್ಟೇ ಊಟ. ಅಲ್ಲ ಪಲ್ಲವಿ ಡಯಟ್ ಟಿಪ್ ಇಷ್ಟೇ. ಅಲ್ಲ ಪಲ್ಲವಿ, ಕಬಾಬು ಚೆನ್ನಾಗಿದೆ. ನಮ್ಮ ಅತ್ತೆ ಅಂತೂ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ, ಅದ್ರಲ್ಲಿ ನೋ ಡೌಟ್. ಎಲ್ಲರೂ ಅತ್ತೆ ಕೈ ರುಚಿ ಇಷ್ಟ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮಮ್ಮಿಗೂ ಒಂದು ಇಷ್ಟ. ಏನೋ ಮನೆಯಿಂದ ಫೇವ್ರೇಟ್ ಅತ್ತೆ ಮಾಡೋದ್ರಲ್ಲಿ ಆಲೂಗಡ್ಡೆ ಗೊಜ್ಜಲ್ಲ, ಪಲ್ಯ. ಅದು ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು. ಯೂಶಲ್ ಆಗಿ ಯೆಲ್ಲೋ ಕಲರ್ ಇರುತ್ತೆ ಆಲೂಗಡ್ಡೆ ಪಲ್ಯ ಎಲ್ಲರೂ ಮಾಡೋದು. ಮತ್ತೆ ಅದನ್ನ ಕ್ಯೂಬ್ಸ್ ತರ ಕಟ್ ಮಾಡ್ಬಿಟ್ಟು ರೆಡ್ ಕಲರ್ ಮಾಡ್ತಾರೆ. ನಮ್ಮ ಮಮ್ಮಿ ಒಂದ್ಸತಿ ಫ್ರೈ ಮಾಡಿಬಿಟ್ಟು ತೋರಿಸ್ತಾರೆ. ಕಮೆಂಟ್ ಹಾಕಿ, ಬೇಕು ಅಂದ್ರೆ ಮಾತ್ರ ಮಾಡ್ತಾರೆ. ಸೊ ಗೈಸ್, ನೆಮ್ಮದಿಯಾಗಿ ಊಟ ಮಾಡೋಣ. ಸಿಗ್ತೀನಿ, ಬಾಯ್. ಸೊ ಗೈಸ್, ಒಂದೇ ಒಂದು ಸ್ವಲ್ಪ ಇಸ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ ಫ್ರೈ ಚೆನ್ನಾಗಿತ್ತು. ಚಿಕನ್ ಫ್ರೈಯಲ್ಲಿ ಇದು ಪೀಸ್ ಎಲ್ಲ 2 ಪೀಸ್ ಖಾಲಿ ಮಾಡಿದ್ದೀನಿ. ಮಟನಲ್ಲಿರೋ ಪೀಸ್ ಎಲ್ಲ ಖಾಲಿ ಹೋಗ್ತಿದ್ದೀನಿ. ನನಗೆ ಜಾಸ್ತಿ ಮಟನ್ ಇಷ್ಟ ಆಗಲ್ಲ ಟೇಸ್ಟ್. ಅದರಲ್ಲಿ ನೀನು ಒಂದು ಪೀಸು ಸರಿಯಾಗಿ ತಿಂದಿಲ್ಲ. ಆ ಕಡೆ 4 ಪೀಸ್ ಅಲ್ಲೇ ಐತೆ. ಅಂದರೆ ಸ್ವಲ್ಪ ಹಂಗೆ ಸ್ವಲ್ಪ ಮಟನ್ಗೆ ರೇಟ್ ಜಾಸ್ತಿ ಅಮ್ಮ. ಖಾಲಿ ಮಾಡೋ. 1000 ರೂಪಾಯಿ ಹತ್ತತ್ರ ಆಗೈತೆ ರೇಟು. ವೇಸ್ಟ್ ಮಾಡಲ್ಲ. ಚಿನ್ನದ ರೇಟು ನೋಡು. ನಿನ್ನ ಗಂಗಾ ನಾಗವಲ್ಲಿ ಚಿನ್ನದ ರೇಟು. ಅಂದರೆ ಫಸ್ಟ್ ಚಿಕನ್ ಫ್ರೈ ಜೊತೆ ಟೇಸ್ಟ್ ಏನಿದೆ ಅದನ್ನು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಮಿಕ್ಕಿದ ಅಲ್ಲಿ ಜಾಗ ಇದೆ ಮಟನ್ ಪೀಸ್ ಇಟ್ಬಿಟ್ಟು ಖಾಲಿ ಮಾಡ್ತೀನಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಚೆಂದ ನಿದ್ದೆ ಮಾಡಿದೆ. ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದಿದೆ ಅಲ್ವಾ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆಮೇಲೆ ಈವ್ನಿಂಗ್ ಈಗ ಆರ್ಕೆಸ್ಟ್ರಾ ಹತ್ರ ಬಂದಿದ್ದೀನಿ. ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 hours ಆಗೋಗಿತ್ತು. ನಾವು ಮನೇಲಿರೋದ್ರಿಂದ ಕೇಳಿಸಿರಲಿಲ್ಲ ಸೌಂಡು. ಸೊ ಈಗ ಬಂದಿದ್ದೀವಿ ನೋಡೋಕ್ಕೆ. ಹಿಯರ್ ಆ್ಯಂಡ್ ದೇರ್ ವೀಡಿಯೋಸಲ್ಲಿ ರಾಕ್ ಕ್ಲಿಪ್ಪಿಂಗ್ ಕೊಡೋಕ್ಕಾಗಲ್ಲ. ಯಾಕಂದರೆ ಫುಲ್ಲು ಸಾಂಗ್ ಇರೋ ಕಾರಣ ಕಾಪಿರೈಟ್ ಬರುತ್ತೆ. ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ ಕೊಟ್ಟರೆ ಸೊ ತುಂಬಾ ಪರ್ಫಾರ್ಮೆನ್ಸಸ್ ನಡೀತು. ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಜನ ಕೂಡ ಸೇರಿದ್ರು. ಯಾಕಂದರೆ ಇಲ್ಲಿ ಹಾಕಿದ ಸ್ಟೇಜು ಊರು ಸೆಂಟ್ರಲ್ ಇತ್ತು. ಸೊ ಹೋಗೋರು ಬರೋರು ಹಾಗೆ ಊರೊಳಗಡೆ ಇರೋರು, ಗೊತ್ತಿರೋರು ಗೊತ್ತಿಲ್ದಲೇ ಇರೋರು ಎಲ್ಲರೂ ಬಂದು ನೋಡ್ತಿದ್ರು. ತುಂಬಾ ಚೆಂದ ಇತ್ತು. ಈ ಒಂದು ಮೂವಿ ನೋಡಿದರೆ ಇವಾಗ ಬರ್ತಿರೋವ್ರ ಬಗ್ಗೆ ಗೊತ್ತಾಗಿರುತ್ತೆ. ಸೊ ಯಾವ ಮೂವಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಅವರು ಕೂಡ ಆ ಥರ ಡ್ರೆಸ್ ಆಗಿ ಬಂದಿದ್ದರು.
ಆ ಮೂವಿನ ಇನ್ಸ್ಪಿರೇಷನ್ ಆಗಿ ತಗೊಂಡು ಒಬ್ಬರು ಈ ಥರ ರೆಸೆಂಬಲ್ ಮಾಡೋಕ್ಕೆ ರೆಡಿಯಾಗಿ ಬಂದಿದ್ದರು. ಯಾರು ಅಂದರೆ ಡ್ಯಾನ್ಸರ್ಸ್ ಮಧ್ಯಾಹ್ನ ಒಬ್ಬರು ಈ ಥರ ರೆಡಿಯಾಗಿದ್ದರು. ಸೊ ತುಂಬಾ ಚೆನ್ನಾಗಿತ್ತು ಇವ್ರ ಪರ್ಫಾರ್ಮೆನ್ಸ್ ಕೂಡ, ಯಾಕಂದರೆ ಇದು ಲಾಸ್ಟಲ್ಲಿ ಆಲ್ಮೋಸ್ಟ್ ದ ಎಂಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಹತ್ರ ಹೋಗಿ ನೋಡೋಕ್ಕಾಗಿಲ್ಲ, ಯಾಕಂದರೆ ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಥ್ಯಾಂಕ್ ಗಾಡ್ ವಿ ವರ್ ಆನ್ ದ ಸ್ಟೇಜ್. ಅದಕ್ಕೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಸಿಕ್ಕಿದೆ. ಈ ಥರ ಡ್ರೆಸ್ಅಪ್ ಆಗಿ ಹಾಗೆ ಅವರ ಮೇಕಪ್ ಆಗಿ ಇರಲಿ, ಈ ಥರ ಮಾಡಿಕೊಂಡಾಗ ನನಗೆ ಅವ್ರ ಮುಂದೆ ಹೋಗಿ ನಿಲ್ಲೋಕ್ಕೆ ತುಂಬಾ ಭಯ ಆಗುತ್ತೆ. ನೋ ಮ್ಯಾಟರ್ ವಾಟ್, ಗೊತ್ತಿರುತ್ತೆ ಅವರು ನಾರ್ಮಲ್ ವ್ಯಕ್ತಿ ಅಂತ, ಬಟ್ ಸ್ಟಿಲ್. ಹಾಗೆ ಟು ಮೈ ಸರ್ಪ್ರೈಸ್ ನಾನು ಕೂಡ LED ಬಂದಿದ್ದೀನಿ ಗೈಸ್. ಇದು ಮಾರ್ನಿಂಗ್ ಕ್ಲಿಪ್ಪಿಂಗ್ಸ್. ಸೊ ಈಗ ಆಲ್ಮೋಸ್ಟ್ ಎಲ್ಲ ಮುಗೀತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ನನಗೆ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಆಸೆ ಇತ್ತು, ಯಾಕಂದರೆ ಒಂದು ಲಾಸ್ಟ್ ಪರ್ಫಾರ್ಮೆನ್ಸ್ ಇತ್ತು ಫೈರ್ ವರ್ಕಲ್ಲಿ. ಅದನ್ನು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕಿರ್ತೀನಿ ನೋಡಿ. ಆದರೆ ಮನೆ ಆಲ್ರೆಡಿ 11 ಆಗಿತ್ತು. ಪಪ್ಪ ನೋಡಿದ್ರೆ ಫೋನ್ ಮೇಲೆ ಫೋನ್ ಹಾಕ್ತಿದ್ರು, 11 ಆಗಿದೆ, ಬನ್ನಿ ಬನ್ನಿ ಅಂತ. ಬಟ್ ಎನಿವೇಸ್ ಇಷ್ಟೊತ್ತಾದರೂ ಬಿಟ್ಟಿದ್ದಾರೆ ನೋಡೋಕ್ಕೆ ಅಂತ ಖುಷಿಪಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಫುಲ್ ಟ್ರಾಫಿಕ್ ಇತ್ತು. ಸೊ ಎಸ್, ಕಮಿಂಗ್ ಟು ದಿ ಎಂಡ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವ್ಲಾಗ್.